ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾನು ಬೇಸಿಗೆಗೆ ಒಂದು ಒಳ್ಳೆ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಮ್ಯಾಂಗೋ ಐಸ್ ಕ್ಯಾಂಡಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ, ಕ್ರೀಮಿಯಾಗಿರುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ಬೇಸಿಗೆ ಇದೆ, ಮಕ್ಕಳು ಮನೆಯಲ್ಲಿರ್ತಾರೆ, ಅವರು ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನೋದು ಸಹಜ. ನಾವು ಮನೆಯಲ್ಲೇ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹೆಂಗೈತೆ? ನೋಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ನಾನು ಒಂದು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಸಣ್ಣಗೆ ಹೆಚ್ಕೊತಾ ಇದ್ದೀನಿ. ಸಿಪ್ಪೆನ ಸುಲಿದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಒಂದು ಮಿಕ್ಸರ್ ಜಾರ್ಗೆ ನಾನು ಹಾಕ್ತಾಯಿದ್ದೀನಿ. ಈ ಮ್ಯಾಂಗೋ ಐಸ್ ಕ್ಯಾಂಡಿ ಹೊರಗಡೆ ನಾವೇನು ತಿಂತೀವಲ್ಲ ಅದೇ ರುಚಿಯಲ್ಲೇ ಇರುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ, ತುಂಬ ರುಚಿಯಾಗುತ್ತೆ ಇದು ಈ ಒಂದು ಐಸ್ ಕ್ಯಾಂಡಿ. ನೋಡಿ, ಈ ರೀತಿ ಮಾಡಿದಾಗ ಈಸಿಯಾಗಿ ಪಲ್ಪು ಹೊರಗಡೆ ಬರುತ್ತೆ. ನಾವೊಂದು ಸ್ಪೂನ್ ಸಹಾಯ ತಗೊಂಡು ಅದನ್ನು ತಕ್ಕೊಂಬಿಡಬೇಕು. ತುಂಬ ಈಸಿಯಾಗಿ ನೋಡಿ ಈ ರೀತಿಯಾಗಿ ಬರುತ್ತೆ. ನಾನು ಇದೇ ರೀತಿಯಾಗಿ ಪೂರ್ತಿ ಹಣ್ಣನ್ನು ಹೆಚ್ಕೊಂಡು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೋತೀನಿ. ಹಣ್ಣು ತುಂಬ ಸ್ವೀಟ್ ಇದ್ದರೆ ಇನ್ನೂ ರುಚಿಯಾಗಿರುತ್ತೆ. ಸ್ವಲ್ಪ ಹುಳಿ ಮೇಲಿದ್ದರೆ ನೀವು ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಬೇಕಾಗತ್ತೆ. ನೋಡಿ, ಇದೇ ರೀತಿಯಾಗಿ ನಾನು ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸರ್ ಜಾರ್ಗೆ ನಾನೀಗ ಸೇರಿಸ್ಕೊತೀನಿ. ಅರುಣ್ ಐಸ್ ಕ್ರೀಮು ಆಮೇಲೆ ಅಮೂಲ್ ಐಸ್ ಕ್ರೀಮ್ ಬರುತ್ತಲ್ಲ, ಅದೇ ಟೆಕ್ಸ್ಚರಲ್ಲಿ ಕ್ರೀಮಿಯಾಗಿರುವಂಥ ಐಸ್ ಕ್ರೀಮ್ ಇದು. ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಸಕ್ಕರೆನ ಸೇರಿಸ್ತೀನಿ ನಾನು. ಯಾಕೆ ಅಂದರೆ ಇದಕ್ಕೆ ನಾನೊಂದು ಸ್ವಲ್ಪ ಹಾಲು ಕೂಡ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮ ಮಾವಿನ ಹಣ್ಣು ಎಷ್ಟು ಟೇಸ್ಟ್ ಇದೆ, ಅಂದರೆ ಹುಳಿ ಎಷ್ಟಿದೆ ಅಥವಾ ಸಿಹಿ ಇದೆಯೋ ಅದನ್ನ ನೋಡಿಕೊಂಡು ನೀವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಣ್ಣ ಸ್ಪೂನಲ್ಲಿ 5 ಸ್ಪೂನು ಸಕ್ಕರೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವೀಟ್ ಜಾಸ್ತಿ ಇತ್ತು ಅಂದರೆ ಹಣ್ಣು ನೀವು ಹಾಕೋ ಅವಶ್ಯಕತೆ ಬೀಳೋದಿಲ್ಲ. ಈಗ 5 ಸ್ಪೂನ್ ಸಕ್ಕರೆ ಹಾಕಿಬಿಟ್ಟು 1 ಕಪ್ಪಷ್ಟು, ಒಂದು ಚಟ್ನಿ ಬಟ್ಲಿರುತ್ತಲ್ಲ ಅದರಲ್ಲಿ 1 ಕಪ್ಪಷ್ಟು ನಾನು ಇದಕ್ಕೆ ಹಾಲನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿ ನೀವು ಮುಚ್ಚಳನ ಮುಚ್ಚಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇದನ್ನು. ಇದರ ಟೆಕ್ಸ್ಚರು ತುಂಬ ನೀರಾಗಿರಬಾರ್ದು, ಸ್ವಲ್ಪ ಗಟ್ಟಿ ಗಟ್ಟಿ ಥರನೇ ಇರಬೇಕು. ಅಂದಾಗ ಆವಾಗ ಏನಾಗುತ್ತೆ, ತಿನ್ನುವಾಗ ಕ್ರೀಮಿ ಟೆಕ್ಸ್ಚರಲ್ಲಿ ಇರುತ್ತೆ. ನೋಡಿ, ಈ ಟೆಕ್ಸ್ಚರಲ್ಲಿ ಇರಬೇಕು. ತುಂಬ ನೀರಾದರೆ ಐಸ್ ಕ್ರೀಮ್ ಆಗುತ್ತೆ, ಬಟ್ ತಿನ್ನೋದಕ್ಕೆ ಅಷ್ಟು ಕ್ರೀಮಿನೆಸ್ ಇರೋದಿಲ್ಲ. ಅದಕ್ಕೋಸ್ಕರ ನೋಡಿ, ನಾನು ಚಮಚೆಯಿಂದ ಹಾಕಿದಾಗ ಯಾವ ರೀತಿಯಾಗಿ ಬೀಳ್ತಾ ಇದೆ ಅಂತ ಇದೇ ರೀತಿಯಾಗೇ ಇರಬೇಕು. ಈ ಥರ ನಾನು ಎಲ್ಲ ಮೋಲ್ಡ್ಗಳಿಗೂ ನಾನು ಹಾಕ್ತಾಯಿದ್ದೀನಿ. ನಾನು ಇಷ್ಟು ಒಂದು ಹಣ್ಣು ತೊಗೊಂಡು ಮಾಡ್ತಾಯಿದ್ದೀನಲ್ಲ, ಇದರಲ್ಲಿ 6 ಐಸ್ ಕ್ರೀಮ್ ಆಯಿತು ನನಗೆ ಸರಿಯಾಗಿ. ನೀವು ಇದಕ್ಕೆ ಜ್ಯೂಸರ್ ಮಿಕ್ಸರೇ ತೊಗೋಬೇಕು ಅಂತ ಏನಿಲ್ಲ, ನಾರ್ಮಲ್ ಮಿಕ್ಸರ್ ಜಾರಲ್ಲೇ ನೀವು ಇದನ್ನು ಮಾಡ್ಕೋಬಹುದು. ಒಟ್ಟು 6 ಐಸ್ ಕ್ರೀಮು ಆಯಿತು ನೋಡಿ. ಈ ಥರ ಮೋಲ್ಡ್ ಇಲ್ಲ ಅಂದರೆ ನೀವು ಗ್ಲಾಸಲ್ಲೂ ಕೂಡ ಹಾಕ್ಬೋದು, ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮೋಲ್ಡ್ ಇದ್ರೇ ಬರುತ್ತೆ ಅಂತ ಏನಿಲ್ಲ. ಇದನ್ನು ಫ್ರೀಝರಲ್ಲಿ ಈಗ ಇಡ್ತೀನಿ ನಾನು. ಇದನ್ನು ಇಟ್ಬಿಟ್ಟು ಒಂದು 5 ಗಂಟೆ, 4ರಿಂದ 5 ಗಂಟೆ ಫ್ರೀಝರಲ್ಲೇ ಬಿಟ್ಬಿಡಿ. ನಾನು 5 ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ. ಬೆಳಿಗ್ಗೆನೇ ಮಾಡಿದ್ದೆ, ಸಂಜೆ ತೆಗಿತಾ ಇದ್ದೀನಿ. ಈಗ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಹಾಕಿ. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಒಂದು ಗ್ಲಾಸಲ್ಲಿ ನೀರಿಟ್ಟಿದ್ದೆ, ಅದಕ್ಕೇ ಈ ಒಂದು ಐಸ್ ಕ್ರೀಮ್ ಮೋಲ್ಡನ್ನು ಇಟ್ಟುಬಿಟ್ಟು ಒಂದು ನಿಮಿಷ ಇಟ್ಟರೆ ಸಾಕು, ತಾನಾಗೆ ಬಿಟ್ಕೊಂಡ್ಬಿಡುತ್ತೆ ಅದು. ಆ ಥರ ಇದೇ ರೀತಿಯಾಗಿ ನಾನು ಒಂದು 3-4 ತಕ್ಕೋತೀನಿ. ಈಗ ನೀರಲ್ಲಿ ಈ ರೀತಿ ಇಟ್ಟುಬಿಡಬೇಕು. ಇಲ್ಲಾಂದರೆ ನೀವು ನಳ ಆನ್ ಮಾಡಿಬಿಟ್ಟು ಅದ್ರ ಬುಡಕ್ಕೆ ಇಡಿದ್ರೆ ತಾನೇ ಬರುತ್ತೆ ಅದು. ಆ ಥರ ಕೂಡ ಮಾಡ್ಕೋಬೋದು. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಹಾಗೆ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ರುಚಿಯಾಗಿರುತ್ತೆ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು, ಮ್ಯಾಂಗೋನೇ ತಿಂದಂಗೆ ಆಯಿತು ಅಂತ ಹೇಳ್ತಾ ಇದ್ಲು. ಮನೆಯಲ್ಲಿ ಈ ರೀತಿಯಾಗಿ ಕೆಮಿಕಲ್ ಫ್ರೀಯಾಗಿ ನಾವು ಐಸ್ ಕ್ರೀಮನ್ನು ಮಾಡ್ಬೋದು. ನೀವು ಕೂಡ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೂಡ ಮಾಡಿ. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ.
ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.